ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇವತ್ತೇನೆಂದರೆ ತುಂಬ ಜನಕ್ಕೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನೋದಿದೆ ಮಾರ್ಚಲ್ಲಿ. ಸೊ ಅದಕ್ಕಿಂತ ಮುಂಚೆ ಮಾಡಲ್ ಕ್ವಶನ್ಸ್ ಪೇಪರ್ಸ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಪ್ರತಿ ವರ್ಷ ನಾನು ಮಾಡಲ್ ಪೇಪರ್ ಕೊಡ್ತಾರೆ. ಏನಕ್ಕೆ ಮಾಡಲ್ ಪೇಪರ್ ಕೊಡ್ತಾರೆ ಅಂದರೆ ಅದೇ ರೀತಿ ಪ್ಯಾಟ್ರನ್ ಇರುತ್ತೆ, ಈ ರೀತಿ ನಮಗೆ ಮಾರ್ಕ್ಸ್ ಇರುತ್ತೆ, ಈ ಥರ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಅಂತಾರೆ. ಸೊ ಆ ಪ್ಯಾಟ್ರನಲ್ಲಿ ನೀವು ಅಬ್ಸರ್ವ್ ಮಾಡಿದೆ, ಇವಾಗ ಫಸ್ಟ್ ಲೆಸನಿಂದ ಫಸ್ಟ್ ಕ್ವಶನ್ ಬಂದಿದೆ ಅಂದರೆ ಫಸ್ಟ್ ಲೆಸನಿಂದ ಆ ಫಸ್ಟ್ ಕ್ವಶನ್ ಥ್ರೂ ಆಗಿ ಬೇರೆ ರಿಲೇಟೆಡ್ ಕ್ವಶನ್ಸ್ ಬರ್ಬೋದು, ಅದೇ ಕ್ವಶನ್ ರಿಲೇಟೆಡ್ ಇನ್ನೊಂದು ಕ್ವಶನ್ ಬರ್ಬೋದು. ಸೊ ಆಲ್ಮೋಸ್ಟ್ ಮಾಡಲ್ ಕ್ವಶನ್ ಪೇಪರ್ಲಿರೋ ಕ್ವಶನ್ಸ್ ಕೂಡ ನಿಮಗೆ ಮತ್ತೆ ಫೈನಲ್ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಸೊ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಮಾಡಲ್ ಕ್ವಶನ್ ಪೇಪರ್. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇಂಗ್ಲೀಷ್ ಆಗಲಿ ಆ್ಯಂಡ್ ಟೈಮ್ ಟೇಬಲ್ಗಾಗಲಿ, ಕನ್ನಡ ಆಗಲಿ, ಹಿಸ್ಟ್ರಿ ಆಗಲಿ, ಬಿಸ್ನೆಸ್ ಸ್ಟಡೀಸ್ ಆಗಲಿ, ಎಕನಾಮಿಕ್ಸು, ಕಂಪ್ಯೂಟರ್ ಸೈನ್ಸು, ಸೋಷಿಯಾಲಜಿ, ಅಕೌಂಟೆನ್ಸಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸು. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಕನ್ನಡ ವರ್ಷನ್ ತೆಗೆದಿದ್ದೀವಿ. ಸೊ ಯಾವ ಸಬ್ಜೆಕ್ಟ್ ಅಪ್ಪ ಅಂದರೆ ಸೊ ಇದು ಬಂದ್ಬಿಟ್ಟು ನಮಗೆ ಪೊಲಿಟಿಕಲ್ ಸೈನ್ಸು. ಸೊ ಪೊಲಿಟಿಕಲ್ ಸೈನ್ಸು ನಮಗೆ ನೋಡಿ 2024-25 ಸೊ ಮಾಡಲ್ ಕ್ವಶನ್ ಪೇಪರ್ ಬೋರ್ಡಿಂದ ಬಂದಿರುವಂಥದ್ದು. ಸೊ ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಪೇಪರು ಪೊಲಿಟಿಕಲ್ ಸೈನ್ಸು. ಸೊ ಇದು ನಮಗೆ ತುಂಬ ಇಂಪಾರ್ಟೆಂಟು. ಸೊ 2024-25 ಅಕಾರ್ಡಿಂಗ್ ಟು ದಿಸ್ ನಿಮಗೆ ಎಕ್ಸಾಮಿನೇಷನಲ್ಲಿ ಬರುವಂತಹ ಚಾನ್ಸಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ರೀತಿ ನೀವು ಕೂಡ ಹೇಗೆ ಡೌನ್ಲೋಡ್ ಮಾಡ್ಕೊಬೋದು ಆ್ಯಂಡ್ ಅಕೌಂಟೆನ್ಸಿ ಪೇಪರ್ ಆಗಲಿ. ಸೊ ಈ ರೀತಿ ಇರುವಂಥ ಕ್ವಶನ್ಸ್ ನೋಡಿ, ಇದು 24-25 30 ಮಾರ್ಕ್ಸ್ಗೆ ಆ್ಯಂಡ್ 80 ಮಾರ್ಕ್ಸ್ಗೆ ಈ ರೀತಿ ನೀವು ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಅನ್ನೋದು ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸೊ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ಸೊ ಫಸ್ಟ್ ಟೈಮ್ ಅಲ್ವಾ, ಸೊ ಈ ಚಾನಲಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಮಾಡಲ್ ಕ್ವಶನ್ ಪೇಪರ್ಸ್ ಆಗಲಿ, ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಲಿ, ಎಕ್ಸಾಮಿನೇಷನ್ ಟೈಮಲ್ಲಿ ನೀವು ಯಾವ ರೀತಿ ಓದಿದ್ರೆ ಸೆಕೆಂಡ್ ಪಿ ಯು ಸಿದಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅನ್ನೋದಾಗಲಿ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ನೀವೇನು ಮಾಡಬೇಕಂದ್ರೆ ಡೌನ್ಲೋಡ್ ಮಾಡಬೇಕಂದ್ರೆ ನೀವು ಗೂಗಲ್ಗೆ ಹೋಗಬೇಕು. ಸೊ ಗೂಗಲ್ ಹೋಗ್ಬಿಟ್ಟು ನಾರ್ಮಲ್ ಆಗಿಲ್ಲಿ ಸೆಕೆಂಡ್ ಪಿ ಯು ಸಿ ಟೈಮ್ ಟೇಬಲ್ ಆರ್ ಸೆಕೆಂಡ್ ಪಿ ಯು ಸಿ ಆಲ್ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಅಂತ ನೀವು ಹೊಡಿಬೇಕು. ಸೊ ಆ ಥರ ನೀವು ಟೈಪ್ ಮಾಡಿದಾಗ ಏನು ಬರುತ್ತೆ, ಸೊ ಫಸ್ಟ್ ಲಿಂಕ್ ಅಲ್ಲ, ಸೆಕೆಂಡ್ ಲಿಂಕ್ ಅಲ್ಲ, ಇಲ್ಲಿ ಥರ್ಡ್ ಲಿಂಕ್ ಕರ್ನಾಟಕ ಸರ್ಕಾರ KSEAB MQP 2025 ಸೊ ಇಲ್ಲಿ ನೋಡಿ ಸೆಕೆಂಡ್ ಪಿ ಯು ಸಿ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಫಾರ್ ಮಾಡಲ್ ಕ್ವಶನ್ ಪೇಪರ್ಸ್ ಕನ್ನಡ ಫ್ರೆಂಡ್ಸ್ ಇರುತ್ತೆ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಲೋಡಿಂಗ್ ತೊಗೊಳುತ್ತೆ. ಸೊ ಲೋಡಿಂಗ್ ತೊಗೊಂಡಾಗ ಇದು ದ ಮೈನ್ ವೆಬ್ಸೈಟ್, ಇದು ಡೆಸ್ಕ್ಟಾಪ್ ವೆಬ್ಸೈಟ್ ಇರುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಫಸ್ಟು ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಫಾರ್ ಮಾಡಲ್ ಕ್ವಶನ್ ಪೇಪರ್ 1 ಇರುತ್ತೆ. ಸೆಕೆಂಡ್ ಪಿ ಯು ಸಿ 2025 ಸಬ್ಜೆಕ್ಟ್ ವೈಸ್ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು ಇನ್ನೊಂದು. ಸೊ ಈ ರೀತಿ ಮತ್ತು ಸೆಕೆಂಡ್ ಥರ್ಡ್ ಟೈಪು ಟೋಟಲ್ 3 ಟೈಪ್ಸಾಗಿ ನಿಮ್ಗೆ ಕೊಡ್ತಾರೆ. ಸೊ ನೀವು ಆಲ್ಮೋಸ್ಟ್ ಫಸ್ಟಲ್ಲಿ ಇರುವಂಥದ್ದು ಮೇಲೆ ಸೊ ನೀವು ನೋಡಿ ಎಕ್ಸಾಂಪಲ್ ನಮಗೆ ಇವಾಗ ಕನ್ನಡ ಬೇಕು. ಸೊ ಯು ಕ್ಯಾನ್ ನಾವು ಝೂಮ್ ಮಾಡ್ಬೋದು. ಸೊ ಕನ್ನಡ ಮಾಡಲ್ ಕ್ವಶನ್ ಪೇಪರ್ ನಿಮಗೆ ಯಾಕಂದರೆ ಹೇಗೆ ಮಾಡಬೇಕು, ಕ್ಲಿಕ್ ಮಾಡಬೇಕು. ಸೊ ಅಷ್ಟೇ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿ ಅಪ್ ಸೈಡ್ ಡೌನ್ಲೋಡ್ ಆಗ್ತಿರುತ್ತೆ. ಸೊ ಈ ರೀತಿ ನೀವು ತುಂಬ ಸಿಂಪಲ್ಲಾಗೆ ಎಲ್ಲ ಪ್ರತಿಯೊಂದು ಸಬ್ಜೆಕ್ಟು ಡೌನ್ಲೋಡ್ ಮಾಡ್ಕೊಬೋದು. ನಾವು ನೋಡಿ ಈಗ ಇಲ್ಲಿ ನಮ್ಗೆ ಇಲ್ಲಿ ಕೊಟ್ಟಿರುವಂತಹ ಲೆಸನ್ಸ್ ಏನಿದೆಯೋ, ಸೊ ಇರಿಸಿ ಕಡಲಿದ ಸಲಿಲಂ ತಿಳಿವೆಂದದೆ ವಚನಗಳು, ಇನ್ನೂ ಹುಟ್ಟದೆ ನಾರಿಯಳವಳು, ಪಗೆಯಂ ಬಾಲಕನೆಂಬರೆ, ಜಾಲಿಯ ಮರದಂತೆ. ಸೊ ಈ ರೀತಿ ಕ್ವಶನ್ಸಲ್ಲಿ ನಮ್ಗೆ ಯಾವ ರೀತಿ ಯಾವ್ಯಾವ ಬ್ಲೂ ಪ್ರಿಂಟ್ ಹೇಗಿರುತ್ತೆ, ಸೊ ನೀವು ಹೆಂಗೆ ಓದಬೇಕು ಅನ್ನೋದೆಲ್ಲ ನಿಮಗೆ ಮೊದಲೇ ಇಲ್ಲಿ ಪ್ರಿಪ್ಯಾನ್ ಆಗಿರುತ್ತೆ. ಬಟ್ ಕಾಲೇಜಸಲ್ಲಿ ನಿಮಗೆ ಇನ್ಫಾರ್ಮ್ ಮಾಡುವುದಿಲ್ಲ. ಸೊ ಇದು ಬಂದ್ಬಿಟ್ಟು ಏನಪ್ಪ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಅಲ್ವಾ. ಸೊ ನಾವು ಈಗ ಫುಲ್ ಡೌನ್ಗೆ ಹೋಗ್ಬಿಟ್ಟು ಸೊ ಇಲ್ಲಿ ಥರ್ಡ್ ಕ್ವಶನ್ ಪೇಪರ್ಗೆ ಹೋಗ್ಬಿಟ್ಟು ನಾವು ಇಲ್ಲಿ ಕನ್ನಡ ಅಂತ ಕ್ಲಿಕ್ ಮಾಡೋಣ. ಕನ್ನಡ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮ್ಯಾಟಿಕ್ ಮತ್ತೆ ನಿಮಗೆ ಮೇಲೆಗೆ ಡೌನ್ಲೋಡ್ಗೆ ಹೊರಟೋಗುತ್ತೆ. ಸೊ ಡೌನ್ಲೋಡ್ ಆದಮೇಲೆ ಸೊ ಇಲ್ಲಿ ಜಸ್ಟ್ ಡೌನ್ಲೋಡ್ ಆಯ್ತಲ್ಲ, ಅದ್ಮೇಲೆ ಕ್ಲಿಕ್ ಮಾಡೋಣ. ಆದಮೇಲೆ ಕ್ಲಿಕ್ ಮಾಡಿದ್ರೆ ಏನು ಆಗುತ್ತಪ್ಪ ಅಂದರೆ ನಮಗೆ ಸೊ ಒಂದ್ಸಾಗಿ ನಾನು ಅದೇ ಡೌನ್ಲೋಡ್ ಮಾಡಿದ್ದೀನಿ. ಜಸ್ಟ್ ಎ ಸೆಕೆಂಡ್. ಸೊ ಜಸ್ಟ್ ಎ ಸೆಕೆಂಡ್ ನಾವು ನೋಡೋಣ. ಇದು ಸಬ್ಜೆಕ್ಟ್ ಇಸ್ ಬ್ಲೂ ಪ್ರಿಂಟ್ ಫಾರ್ ಮಾಡಲ್ ಕ್ವಶನ್ ಪೇಪರ್ 3 ಅಂತಿದೆ. ಸೊ ದಟ್ಸ್ ವಿ ಕ್ಯಾನ್ ನೋಡಿ ಇದೇ ರೀತಿ ಅಷ್ಟೇ. ಸೊ ನೀವು ಯಾವ ಥರ ಹುಡ್ಕೋ ಅವಸರ ಇರೋದಂಥದ್ದಿಲ್ಲ. ಸೊ ಸಬ್ಜೆಕ್ಟ್ ವೈಸ್ ಮಾಡಲ್ ಕ್ವಶನ್ ಪೇಪರ್ಸ್ 1 ಅಂತ ಇದೆ ಅಲ್ಲ, ಸೊ ಇಲ್ಲಿ ನೀವು ಹೋಗ್ಬಿಟ್ಟು ಸೊ ಕನ್ನಡ ಮೇಲೆ ಅಂತ ಕ್ಲಿಕ್ ಮಾಡಿ. ಸೊ ಡೌನ್ಲೋಡ್ ಆಗಿ ನಾನು ಡೌನ್ಲೋಡ್ ಮಾಡಿದ್ದೀನಲ್ವ, ಸೊ ಡೌನ್ಲೋಡ್ ಆಗಿ ನಾನು ತೋರಿಸುತ್ತೆ. ಡೌನ್ಲೋಡ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಆಟೋಮ್ಯಾಟಿಕ್ ನೀವು ಒಂದು PDF ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಡೈರೆಕ್ಟ್ ಹೊರಟೋಗುತ್ತೆ. ನೋಡಿ ಈ ರೀತಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 2024-25 ಸೊ 80 ಮಾರ್ಕ್ಸ್ಗೆ ಬರುತ್ತೆ ನಿಮಗೆ. ಸೊ ಓಕೆ, ಈ ರೀತಿ ಸೊ ನೀವು ಇರುವಂಥ ಸಿಲೆಬಸ್ ಏನಿದೆಯೋ ಆ ಸಿಲೆಬಸ್ ಪ್ರಕಾರ ನಿಮಗೆ ಬರುತ್ತೆ. ಇದೇ ರೀತಿ ನಿಮ್ಮ ಕ್ವಶನ್ ಪೇಪರ್ ಅನ್ನೋದು ಈ ಪ್ಯಾಟ್ರನಲ್ಲಿ ಬರುತ್ತೆ. ಈವನ್ ಇಲ್ಲಿರುವಂಥ ಕ್ವಶನ್ಸ್ ಕೂಡ ಬರುವಂತಹ ಚಾನ್ಸಸ್ ನಮಗಿರುತ್ತೆ. ಸೊ ಹಾಗೆ ನೀವು ನೆಕ್ಸ್ಟ್ ಯಾವ್ದು ನೋಡಬೇಕು ಅಂದ್ಕೊಂಡು ಕೂಡ
ಅಕೌಂಟೆನ್ಸಿ ನೋಡಬೇಕಂದು ಜಸ್ಟ್ ಅಷ್ಟೇ. ಸೊ ನಾನು ಹಿಂಗೆ ಓಪನ್ ಮಾಡ್ದಾಯಿತು, ಡೌನ್ಲೋಡ್ ಮಾಡ್ದಾಯಿತು, ಮತ್ತೆ ಅದು ನಿಮಗೆ ರೀಓಪನ್ ಆಗುತ್ತೆ. ಸೊ ಬ್ರದರ್ಸ್ ನೋಡಿ, ಈವನ್ ನೀವು ಅಕೌಂಟೆನ್ಸಿ ಕೂಡ ಹೇಗೆ ಬರಿಬೋದು, ಪಾರ್ಟ್ ಎ ಅಲ್ಲಿ ನಮಗೆ ಎಷ್ಟು 1 ಮಾರ್ಕ್ ಕ್ವಶನ್ಸ್ ಬರುತ್ತೆ, ಮ್ಯಾಚ್ ದ ಫಾಲೋಯಿಂಗ್ ಆಗಲಿ, ಕ್ವಶನ್ ಆನ್ಸರ್ಸ್ ಥಿಯರಿ ಪಾರ್ಟ್ ಆಗಲಿ ಆ್ಯಂಡ್ ಕ್ವಶನ್ಸ್ ಆಗಲಿ ನಮ್ಗೆ ಯಾವ ರೀತಿ ಬರುತ್ತೆ ಅಂತ ಪ್ರತಿಯೊಂದು ಇಲ್ಲಿರುತ್ತೆ. ಸೊ ಓಕೆನಾ, ಇದೇ ರೀತಿ ನೀವು ಓದ್ಕೊಂಡಂಗಾದರೆ ಈ ರೀತಿ ನೀವು ಮಾಡಲ್ ಕ್ವಶನ್ ಪೇಪರ್ಸ್ ನೋಡಿಕೊಂಡ್ರೆ ಬೆನಿಫಿಟ್ ಏನು. ಸೊ ಮಾಡಲ್ ಕ್ವಶನ್ ಪೇಪರ್ಸ್ ಓಪನ್ ಮಾಡ್ಕೊಂಡು ನೀವು ಓದೋದ್ರಿಂದ ಬೆನಿಫಿಟ್ ಏನಪ್ಪ ಅಂದರೆ, ಆ ಮಾಡಲ್ ಕ್ವಶನ್ ಪೇಪರ್ಸ್ ಪ್ರಿಪೇರ್ ಆಗಿರೋದು ನಮಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಕಡೆಯಿಂದ. ಸೊ ಈ ಬೋರ್ಡ್ ಅವರೇ ನಿಮಗೆ ಫೈನಲ್ ಕ್ವಶನ್ ಪೇಪರ್ಸ್ ಕೂಡ ಇಶ್ಯೂ ಮಾಡೋದು. ಸೊ ಮಾಡಲ್ ಕ್ವಶನ್ ಪೇಪರ್ ಏನಕ್ಕೆ ಕೊಡ್ತಾರೆ ಅಂದರೆ ಸುಮ್ಮನೆ ಕೊಡೋದಿಲ್ಲ, ಪ್ರತಿಯೊಂದು ಚಾಪ್ಟರ್ಸ್ ಆಗಲಿ ಅವ್ರಿಗೆ ಯಾವ್ಯಾವ ಚಾಪ್ಟರ್ ತುಂಬ ಮಾರ್ಕ್ಸ್ ತೊಗೊಂಡುತ್ತೆ, ಯಾವ ಚಾಪ್ಟರ್ ಕಡಿಮೆ ಮಾರ್ಕ್ಸ್ ತೊಗೊಂಡುತ್ತೆ ಅನ್ನೋದು ಇನ್ಫಾರ್ಮೇಷನೆಲ್ಲ ನಮಗೆ ಮಾಡಲ್ ಕ್ವಶನ್ ಪೇಪರಲ್ಲಿ ನೀವು ನೋಡ್ಕೋಬೋದು. ಸೊ ನೀವು ಫಸ್ಟ್ ಚಾಪ್ಟರ್ದು 2 ಕ್ವಶನ್ ಇದೆ, ಬೇರೆ ಚಾಪ್ಟರ್ಸ್ದು ಕಡಿಮೆ ಕ್ವಶನ್ಸ್ ಇದೆ ಅಂದರೆ ನಿಮ್ಗೆ ಅವಾಗ ಫಸ್ಟ್ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಅರ್ಥ. ಅದೇ ರೀತಿ ಪ್ರೀವಿಯಸ್ ಇರುವಂತಹ ಪ್ರತಿಯೊಂದು ಸೆಕ್ಷನಲ್ಲಿ ಕೂಡ ಯಾವ್ಯಾವ ಕ್ವಶನ್ಸ್ ಬಂದಿದೆ, ತುಂಬ ಯಾವ ಒಂದು ಲೆಸನ್ಸಿಂದ ಬಂದಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದೇ ರೀತಿ ಬ್ಲೂ ಪ್ರಿಂಟ್ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್. ಸೊ ಆ ಬ್ಲೂ ಪ್ರಿಂಟಲ್ಲಿ ನೀವು ಪರ್ಫೆಕ್ಟಾಗಿ ನೋಡ್ಕೊಂಡಾಗಾದ್ರೆ, ಸೊ ಆ ರೀತಿ ನೀವು ಆದರೆ ಮಾಡಲ್ ಕ್ವಶನ್ ಪೇಪರ್ಸ್ ಆಗಲಿ ಬ್ಲೂ ಪ್ರಿಂಟ್ನಾಗಲಿ ಡೌನ್ಲೋಡ್ ಮಾಡಿದಾಗಾದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಸೆಕೆಂಡ್ PUCಗೆ. ಸೊ ನೀವು ಯಾವುದೇ ಥರ ಟೆನ್ಷನ್ ಬೀಳಬೇಡಿ ಏನಾಗ್ಬಿಡುತ್ತೆ ಏನೋ ಅಂತ. ನಿಮಗೆ ಗೊತ್ತಿಲ್ಲದಿರೋ ಮ್ಯಾಟ್ರ್ಗಳನ್ನ ಏನಂದರೆ, ನೀವು ಪ್ರಿಪ್ರೇಟ್ರಿ ಟೈಮಲ್ಲಿ 40 ಮಾರ್ಕ್ಸ್ 80 ಮಾರ್ಕ್ಸ್ ನೀವು ಏನು ಬರೆದಿರ್ತೀರೋ, ಸೊ ಆ ಕ್ವಶನ್ಸು ನಿಮಗೆ ಸಿಲೆಬಸ್ಸಲ್ಲಿ ಕೊಟ್ಟಿರೋಂಥ ಸಿಲೆಬಸ್ಸಲ್ಲಿ 80 ಮಾರ್ಕ್ಸ್ಗೆ ಪ್ರಿಪ್ರೇಟ್ರಿಗೆ ನೀವೇನು ಬರೆದಿರ್ತೀರೋ ಆ ಕ್ವಶನ್ ಪೇಪರ್ನ ಪೂರ್ತಿಯಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಮೇನ್ ಟಾಸ್ಕ್ ಏನಂದರೆ, ಇಲ್ಲಿರುವಂಥ ಮಾಡಲ್ ಕ್ವಶನ್ ಪೇಪರ್ ಎಲ್ಲನೂ ನಿಮಗೆ ಪರ್ಫೆಕ್ಟಾಗಿ ಬಂದುಬಿಡಬೇಕು. ಮಾಡಲ್ ಕ್ವಶನ್ ಪೇಪರ್ ಬಂದರೆ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಮ್ಯಾಟ್ರೇ ಅಲ್ಲ, ಅಷ್ಟೇ ಸಿಂಪಲಾಗಿ ಓದ್ಕೊಂಬಿಡಿ, ಎಂಜಾಯ್ ಮಾಡಿ ಆರಾಮಾಗಿ ಓದ್ಕೊಳ್ಳಿ, ಟೆನ್ಷನ್ನೇ ಬೀಳೋಕ್ಕೆಲ್ಲ ಹೋಗಬೇಡಿ. ಸೊ ಇಲ್ಲಿದೆಲ್ಲ ಇದೇ ವೆಬ್ಸೈಟು, ನಿಮಗೆ ಯಾವ ಬ್ಲೂ ಪ್ರಿಂಟ್ ಬೇಕೋ ಆ ಬ್ಲೂ ಪ್ರಿಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಯಾವ ಮಾಡಲ್ ಕ್ವಶನ್ ಪೇಪರ್ ಬೇಕೋ ಆ ಮಾಡಲ್ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳಿ, ತಿಳ್ಕೊಡಿ, ತುಂಬ ಸ್ಮಾರ್ಟಾಗಿ ಇದು ಮಾಡಿ. ತುಂಬ ದಿನ ಹಿಂದೆ ಆದರೆ ನಮಗೆ ಮೊಬೈಲ್ ಫೋನ್ಸ್ ಇಲ್ಲ, ಏನೂ ಇಲ್ಲ. ಸೊ ಅದರಿಂದ ನಮ್ಗೆ ತುಂಬ ಕಷ್ಟ ಆಗಿದೆ. ನಿಮಗೆ ಮೊಬೈಲ್ ಫೋನ್ ಇದೆ, ಆಕ್ಸೆಸಬಿಲಿಟಿ ಇದೆ, ಪ್ರತಿಯೊಂದು ತಿಳ್ಕೊಳ್ಳಿ. ಸೊ ಈ ರೀತಿ ಡಿಜಿಟಲಾಗೆ ನೀವು ಡಿಜಿಟಲೈಸೇಷನ್ ಯೂಸ್ ಮಾಡಿಕೊಂಡು ಹೇಗೆ ಅಂತ ನೀವು ಯೂಸ್ ಮಾಡಿಕೊಂಡು ಖಂಡಿತ ನೀವು ಒಳ್ಳೆ ಮಾರ್ಕ್ಸ್ ಕಲಿಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನಿಮ್ಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನೆಕ್ಸ್ಟ್ ವೀಡಿಯೋದು ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈಗ ಇರುವಂತಹ ಮಾಡಲ್ ಕ್ವಶನ್ ಪೇಪರ್ಸ್ಗೆ ನೀವು ನೋಟ್ಸ್ ಹುಡುಕಿ ಆನ್ಸರ್ಸ್ ಹುಡುಕೋ ಅವಸರ ಇಲ್ಲ. ಸೊ ಆ ಮಾಡಲ್ ಕ್ವಶನ್ ಪೇಪರ್ ಪ್ಲಸ್ ChatGPT = ಫುಲ್ ಆಫ್ ಆನ್ಸರ್ಸ್, ಪರ್ಫೆಕ್ಟ್ ಅಕ್ಯುರೇಟ್ ಆನ್ಸರ್ಸ್ ChatGPT ನಮಗೆ ಕೊಡುತ್ತೆ. ನೀವು ಯಾವುದೇ ತಲೆ ಕೆಡಿಸ್ಕೊಂಡಿಲ್ಲ. ಆ ವಿಡಿಯೋ ನಿಮಗೆ ಡೀಟೇಲಾಗಿ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ, ಸೊ ವಿಡಿಯೋ ಮಾಡ್ತೀನಿ. ಸೊ ನೀವು ಎಷ್ಟು ಜನ ಬೇಕು ಅಂತ ಆ ವಿಡಿಯೋ ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಸೆಕೆಂಡ್ PUC ಇಂಪಾರ್ಟೆಂಟ್ಸ್, ಸೊ ಫೈನಲ್ ಎಕ್ಸಾಮಲ್ಲಿ ಒಂದೊಂದು ಎಕ್ಸಾಮು ಕೂಡ ನಿಮಗೆ ಗೈಡೆನ್ಸ್ ಆಗಲಿ ಹೇಗೆ ಬರಿಬೇಕು ಏನು ಅಂತ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಇನ್ಫಾರ್ಮೇಷನ್ ಬರ್ತಾ ಇರ್ತದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ವಿಕಾಸ್ ಸೈನಿಂಗ್ ಆಫ್.